3 ಅಡಿ ಅಗಲ 4-5 ಅಡಿ ಆಳ ಹೇಗೆ ಬೃಹತ್ ಗುಂಡಿ ಅಗ್ದಿರೋದು ಬೆಂಗಳೂರಿನ ಹೆಬ್ಬಾಗಿಲಿನಂತಿರೋ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ. ಅದೇ ಗುಂಡಿ ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂಡರ್ ಗ್ರೌಂಡ್ ಕೇಬಲ್ ಅಳವಡಿಕೆಗಾಗಿ ಗುಂಡಿ ತೋಡಿದ ಕೆಪಿಟಿಸಿಎಲ್. ತಿಂಗಳಾದ್ರೂ ಮುಗಿಯದ ಕಾಮಗಾರಿ, ಜನರಿಗೆ ನಿತ್ಯ ಕಿರಿಕಿರಿ. ಭೂಗತವಾಗಿ ವಿದ್ಯುತ್ ಕೇಬಲ್ ಅಳವಡಿಸಲು ಮುಂದಾಗಿರೋ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಅಂದ್ರೆ ಕೆಪಿಟಿಸಿಎಲ್ ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಗುಂಡಿ ತೋಡಿದೆ. ಈಗಾಗಲೇ ಕೆಲ ಕೇಬಲ್ ಅಳವಡಿಸಿದೆ. ಹೀಗೆ ಗುಂಡಿ ತೆಗೆದು ತಿಂಗಳಾದ್ರೂ ಕಾಮಗಾರಿ ಮಾತ್ರ ಪೂರ್ಣಗೊಂಡಿಲ್ಲ. ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗ್ಗೆ 6ರಿಂದ 8 ಗಂಟೆಯಿಂದ ರೋಡ್ ಜಾಮ್ ಆಗಿರ್ತಿದ್ದೆ. ಅಲ್ಲೇ 3 ದಿನ ಆಯ್ತು ಕೆಲಸ ನಿಲ್ಲಿಸಿಲ್ಲ. ಇಲ್ಲ ಕೆಲಸ ನೈಟೆಲ್ಲ ಮಾಡ್ತಾ ಇರ್ತಾರೆ. ಮಾಡ್ಬೇಕಂದ್ರೆ ಮಾಡ್ತಾ ಇಲ್ವಲ್ಲ. ಪಾರ್ಕಿಂಗ್ ಎಲ್ಲ ಸೈಡ್ಗೆಲ್ಲ ಹಾಕ್ತಾರೆ. ಇನ್ನು ದೊಡ್ಡದಾದ ಗುಂಡಿ ಇರೋದ್ರಿಂದ ಪಕ್ಕದಲ್ಲೇ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಇದರಿಂದ ಅರ್ಧ ರಸ್ತೆಯೇ ಮುಚ್ಚಿ ಹೋಗಿದೆ. ಇದೇ ಕಾರಣಕ್ಕೆ ಪೀಕ್ ಅವರ್ನಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿದೆ. ಅಕ್ಕಪಕ್ಕದ ಶಾಪ್ನವರಿಗೂ ಸಂಕಷ್ಟ ಎದುರಾಗಿದೆ. ಇಲ್ಲಿ ಎಲ್ಲ ಪಬ್ಲಿಕ್ಗೂ ತೊಂದರೆ ಆಗ್ತದೆ. ರೋಡ್ ಟ್ರಾಫಿಕ್ ಜಾಮ್ ಆಗ್ತದೆ. ಮೇನ್ ಹೈವೇ ರೋಡು. ನಮ್ದು ಹೋಟೆಲ್ ಇದೆ ಇದೇ ರೋಡಲ್ಲಿ. ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಪಾರ್ಕಿಂಗ್ ಇಲ್ಲ. ಬಂದ್ ಕಸ್ಟಮರ್ಗಳು ಏನಾಗ್ತಾರೆ, ಆದಷ್ಟು ಬೇಗ ಇವುಗಳು ಕೆಲಸಗಳು ಮುಗಿಸಿ ತಿಂಗಳಾಗಟ್ಟಲೆ ಮಾಡ್ಬಿಟ್ರೆ ಈ ತರ ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬಿಸ್ನೆಸ್ ಮ್ಯಾನ್ಗಳು, ಹೋಟ್ಲುಗಳವರು ಏನ್ ಮಾಡ್ತಾರೆ? ಕೆಪಿಟಿಸಿಎಲ್ನ ನಿಧಾನಗತಿಯ ಕಾಮಗಾರಿ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನಾದ್ರೂ ಅಗಿದಿರೋ ಗುಂಡಿಯನ್ನ ಮುಚ್ಚೋ ಕೆಲಸ ಆಗಬೇಕಿದೆ. ವಿನಾಯಕ ಗುರಾವ್, ಟಿವಿ9 ಬೆಂಗಳೂರು.